ನಮಸ್ಕಾರ ಗೆಳೆಯರೇ, ಮಿಸ್ಟರ್ ಬಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಗರುಡ ಪುರಾಣ ಅಂದರೆ ಏನು ಗೊತ್ತಾ? ಗರುಡ ಪುರಾಣವನ್ನು ಬದುಕಿದ್ದಾಗ ಓದಬಾರ್ದಾ? ಸತ್ ನಂತರ ಗರುಡ ಪುರಾಣವನ್ನು ಓದೋದು ಯಾಕೆ ಗೊತ್ತಾ? ಈ ಗರುಡ ಪುರಾಣವನ್ನು ಮಕ್ಕಳು ಓದಿದ್ರೆ ಏನಾಗುತ್ತೆ? ಈ ಗರುಡ ಪುರಾಣವನ್ನು ಓದಿದ್ರೆ ಇರುವ ಉಪಯೋಗಗಳು ಏನು? ಈ ಗರುಡ ಪುರಾಣವನ್ನು ಮನೆಯಲ್ಲಿ ಇಟ್ಟಿದ್ರೆ ಕೆಟ್ಟದ್ದಾಗುತ್ತಾ? ಇನ್ನು ಹಲವಾರು ವಿಷಯಗಳ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಹಿಂದೂ ಪುರಾಣಗಳಲ್ಲಿ ಒಟ್ಟು 18 ಪುರಾಣಗಳಿವೆ. ಅದರಲ್ಲಿ 5ನೇ ಪುರಾಣವೇ ಈ ಗರುಡ ಪುರಾಣ. ಇನ್ನು ಈ ಮಹಾವಿಷ್ಣುವಿನ ವಾಹನ ಮತ್ತು ಪಕ್ಷಿಯ ರಾಜ ಅಂತಾನೆ ಕರೆಯಲ್ಪಡುವ ಗರುಡ ಕೆಲವೊಂದು ಪ್ರಶ್ನೆಗಳನ್ನ ಮಹಾವಿಷ್ಣುವಿನಲ್ಲಿ ಕೇಳುತ್ತೆ. ಅದಕ್ಕೆ ಸರಿಯಾಗಿ ಉತ್ತರವನ್ನ ಮಹಾವಿಷ್ಣು ಅವರು ನೀಡ್ತಾರೆ. ಗರುಡನಿಗಿದ್ದ ಗೊಂದಲವನ್ನ ದೂರ ಮಾಡ್ತಾರೆ. ಅಷ್ಟೇ ಅಲ್ಲದೆ ಗರುಡ ಪುರಾಣದಲ್ಲಿರೋದನ್ನ ಸ್ವತಃ ವಿಷ್ಣುವೇ ವಾಣಿಯೇ ಅಂತಲೂ ಕರೆಯುತ್ತಾರೆ. ಆದ್ದರಿಂದಲೇ ಗರುಡ ಪುರಾಣವನ್ನ ವೈಷ್ಣವ ಪುರಾಣ ಅಂತ ಕೂಡ ಕರೀತಾರೆ. ಇನ್ನು ಯಾರಾದರೂ ಈ ಗರುಡ ಪುರಾಣವನ್ನು ತಿರಸ್ಕರಿಸಿದ್ರೆ ಆ ಮಹಾವಿಷ್ಣುವನ್ನೇ ತಿರಸ್ಕರಿಸಿದ ಹಾಗೆ ಎಂದು ನಂಬಿಕೆ ಇದೆ. ಇನ್ನು ಈ ಗರುಡ ಪುರಾಣದಲ್ಲಿ 2 ಭಾಗಗಳಿವೆ. ಅದರಲ್ಲಿ 1ನೇ ಭಾಗವನ್ನು ಮಹಾವಿಷ್ಣುವಿನ ಬಗ್ಗೆ ಹೇಳಿದ್ದಾರೆ ಮತ್ತು 2ನೇ ಭಾಗದಲ್ಲಿ ಸಾವಿನ ನಂತರ ಏನಾಗುತ್ತದೆ, ಆ ಆತ್ಮಕ್ಕೆ ಶಾಂತಿ ಹೇಗೆ ಸಿಗುತ್ತದೆ ಮತ್ತು ಆತ್ಮ ಎಲ್ಲಿಗೆ ಹೋಗುತ್ತದೆ ಅನ್ನೋದರ ಬಗ್ಗೆ ಹೇಳಿದ್ದಾರೆ. ಇನ್ನು ನಿಮಗೆ ವಿಸ್ತೃತವಾಗಿ ಹೇಳೋದಾದ್ರೆ, ಸಾವಿನ ನಂತರ ಶ್ರಾದ್ದ, ಸಾವಿನ ನಂತರ ಕಾರ್ಯಗಳನ್ನೆಲ್ಲ ಹೇಗೆ ಮಾಡಿಸಿಕೊಡಬೇಕು ಅನ್ನೋದು ಆ 2ನೇ ಭಾಗದಲ್ಲಿ ಹೇಳಿದ್ದಾರೆ. ಇನ್ನು ಯಾರ ಮನೆಯಲ್ಲಿ ಸಾವಾಗಿದ್ದರೆ ಆ ಮನೆಯಲ್ಲಿ ಜನರಿಗೆ ಜೀವನ ಮತ್ತು ಸಾವಿನ ಬಗ್ಗೆ ತಿಳಿದುಕೊಳ್ಳಲು ಒಂದು ಮಾರ್ಗವೇ ಈ ಗರುಡ ಪುರಾಣ. ಅದನ್ನು ಓದಿದ್ರೆ ಸಾಕು, ಅದರಲ್ಲಿಯೇ ಈ ಎಲ್ಲ ಗೊಂದಲಗಳು ಕೂಡ ದೂರವಾಗ್ತವೆ. ಸ್ನೇಹಿತರೆ, ಇನ್ನೂ ಕೆಲವು ಕಡೆ ನೋಡಿರಬಹುದು, ಸಾವಿನ ಮನೆಯಲ್ಲಿ ಗರುಡ ಪುರಾಣವನ್ನು ಓದುತ್ತಿರುತ್ತಾರೆ. ಇದರಿಂದ ದುಃಖದಲ್ಲಿರುವ ಜನರು ಹುಟ್ಟು ಸಾವಿನ ಬಗ್ಗೆ ಮಹತ್ತರವಾದ ವಿಷಯವನ್ನು ತಿಳಿದುಕೊಳ್ಳಲೆಂದೇ ಸಾವಿನ ಮನೆಯಲ್ಲಿ ಪಠಿಸುತ್ತಾರೆ. ಆದರೆ ಇಲ್ಲಿ ಕೆಲವು ಗೊಂದಲಗಳಿವೆ. ಅದುವೇ ಮನೆಯಲ್ಲಿ ಗರುಡ ಪುರಾಣವನ್ನ ಓದಬಾರ್ದು, ಹಾಗೆ ಮನೆಯಲ್ಲಿ ಗರುಡ ಪುರಾಣವನ್ನ ಇಡಬಾರ್ದು ಅನ್ನೋ ಗೊಂದಲಗಳಿಗೆ ಉತ್ತರವನ್ನ ನಾವು ಹೇಳ್ತೀವಿ. ಗರುಡ ಪುರಾಣ ಅಂದ್ರೆ ಮಹಾವಿಷ್ಣುವಿನ ಇನ್ನೊಂದು ರೂಪ ಅಂತಾನೆ ಹೇಳ್ಬಹುದು. ಆದ್ದರಿಂದ ಮಹಾವಿಷ್ಣುವಿನ ಗರುಡ ಪುರಾಣವನ್ನು ಮನೆಯಲ್ಲಿ ಇಡೋದ್ರಿಂದ ಯಾವುದೇ ತೊಂದರೆಗಳು ಬರುವುದಿಲ್ಲ. ಇನ್ನು 18 ಪುರಾಣಗಳಲ್ಲಿ ಗರುಡ ಪುರಾಣವು ಕೂಡ ಪ್ರಮುಖವಾದದ್ದು, ಅತಿಯಾದ ಶ್ರೇಷ್ಠವಾದ ಪುರಾಣವೆಂದು ನಾವೆಲ್ಲ ನಂಬುತ್ತೇವೆ. ಹಾಗಿದ್ರೆ ಗರುಡ ಪುರಾಣವನ್ನು ಓದಿದ್ರೆ ಮನುಷ್ಯನಿಗೆ ಯಶಸ್ಸು, ವಿದ್ಯೆ ಹಾಗೂ ಮನುಷ್ಯನ ರೋಗವನ್ನು ದೂರ ಮಾಡುವಂತಹ ಶಕ್ತಿಯನ್ನು ಈ ಗರುಡ ಪುರಾಣ ಹೊಂದಿದೆ. ಈ ಭೂಮಂಡಲದಲ್ಲಿ ಗರುಡ ಪುರಾಣವನ್ನು ಯಾರು ಓದುತ್ತಾರೋ ಅವರಿಗೆ ಜ್ಞಾನಾರ್ಜನೆ ಆಗುತ್ತದೆ, ಜೀವನವನ್ನು ಹೇಗೆ ಬದುಕಬೇಕೆಂಬ ಮಾರ್ಗದರ್ಶನ ಸಿಗುತ್ತದೆ. ಈ ಭೂಮಂಡಲದಲ್ಲಿ ಗರುಡ ಪುರಾಣವನ್ನ ಯಾರು ಓದುತ್ತಾರೋ ಅವರಿಗೆ ಜ್ಞಾನಾರ್ಜನೆ ಆಗುತ್ತದೆ, ಜೀವನವನ್ನ ಹೇಗೆ ಬದುಕಬೇಕೆಂಬ ಮಾರ್ಗದರ್ಶನ ಸಿಗುತ್ತದೆ. ಗರುಡ ಪುರಾಣವನ್ನ ಯಾರು ಮನೆಯಲ್ಲಿ ಇಡ್ತಾರೋ ಅವರು ಧರ್ಮಾತ್ಮರಾಗಿರುತ್ತಾರೆ. ಇನ್ನು ಈ ಗರುಡ ಪುರಾಣ ಯಾರ ಕೈಯಲ್ಲಿರುತ್ತದೆ ಅವರು ಎಲ್ಲ ಭಂಡಾರವನ್ನು ಕೈಯಲ್ಲಿ ಹಿಡಿದಿರುತ್ತಾರೆ. ಹಾಗೆಯೇ ಇನ್ನು ಏನೇನು ಉಪಯೋಗ ಆಗುತ್ತಿದೆ ಈ ಗರುಡ ಪುರಾಣ ಓದಿದ್ರೆ ಅಂತ ನೋಡೋದಾದ್ರೆ, ಈ ಗರುಡ ಪುರಾಣದ ಮತ್ತೊಂದು ಮಹತ್ತರ ವಿಷಯವೇನೆಂದ್ರೆ, ಯಾರಿಗೆ ಇನ್ನೂ ಮಕ್ಕಳಾಗಿಲ್ವೋ ಅಂತವರು ಗರುಡ ಪುರಾಣವನ್ನು ಓದಿದ್ರೆ ಅವರಿಗೆ ಮಕ್ಕಳಾಗುತ್ತದೆ ಎಂದು ನಂಬಿಕೆ ಇದೆ. ಇನ್ನು ಗರುಡ ಪುರಾಣದಲ್ಲಿ ಸಾವಿನ ಬಗ್ಗೆ ಮಾತ್ರ ಹೇಳಿದ್ದಾರೆ ಅಂದುಕೊಂಡಿದ್ರ, ಹುಟ್ಟಿನ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಇನ್ನು ಈ ಗರುಡ ಪುರಾಣವನ್ನ ನಿಮ್ಮ ಮಕ್ಕಳಿಗೆ ಹೇಳಿಕೊಟ್ಟಿದ್ದೆ ಆದ್ರೆ ವಿದ್ಯೆ, ಯಶಸ್ಸು ದೊರೆಯುತ್ತದೆ. ಇನ್ನು ಪಾಪಿಗಳು ಈ ಗರುಡ ಪುರಾಣವನ್ನ ಓದಿದ್ರೆ ಪಾಪದಿಂದ ಮುಕ್ತರಾಗುತ್ತಾರೆ. ಇನ್ನು ಈ ಗರುಡ ಪುರಾಣದಲ್ಲಿ ಒಂದೇ ಒಂದು ಶ್ಲೋಕಕ್ಕೆ ಅಕಾಲಿಕ ಮರಣವನ್ನು ನಿಮ್ಮಿಂದ ದೂರವಿಡುವಷ್ಟು ಶಕ್ತಿ ಇದೆ ಈ ಗರುಡ ಪುರಾಣದಲ್ಲಿದೆ. ಇನ್ನು ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಓದುತ್ತಾರೋ ಅವರಿಗೆ ಯಮಲೋಕದಲ್ಲಿ ಬರುವ ಕಷ್ಟಗಳೆಲ್ಲ ದೂರವಾಗುತ್ತವೆ, ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಎಂದು ಸ್ವತಃ ಮಹಾವಿಷ್ಣುವಿನ ವಾಹನವಾದ ಗರುಡನೇ ಹೇಳಿದ್ದಾನೆ. ಎಲ್ಲಿಯೂ ಕೂಡ ಗರುಡ ಪುರಾಣವನ್ನ ಓದಬೇಡಿ, ಮನೆಯಲ್ಲಿ ಇಡಬೇಡಿ ಎಂದು ಹೇಳಿಲ್ಲ. ಇದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ.